ಆರೋಗ್ಯದ ಸಂಜೀವಿನಿ ಅಂತ ಹೇಳಿ ನಾ ಇವತ್ತು ತಿಳಿಸ್ತಾ ಇದ್ದೇನೆ. ವೀಳ್ಯದೆಲೆಯಲ್ಲಿ ವಾತ ಮತ್ತು ಕಫನಾಶಕ ಶಕ್ತಿ ಅದ್ಭುತವಾಗಿದೆ. ಕಫ ಪ್ರಕೃತಿ ಇರೋರಿಗೆ ಇದು ಅಮೃತ ಸಮಾನವಾಗಿರ್ತದೆ. ವಾತದ 80 ರೋಗ, ಕಫದ 20 ರೋಗ, ಬರೋಬ್ಬರಿ ಒಂದು 100 ರೋಗಗಳ ನಿಯಂತ್ರಣವನ್ನ ಇದು ಮಾಡ್ತದೆ. ಬ್ಲಾಕೇಜ್ ಅನ್ನ ಸರಿಪಡಿಸ್ಲಿಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ಶರೀರದ ಸರ್ಕ್ಯುಲೇಟರಿ ವ್ಯವಸ್ಥೆಯನ್ನ ಸರಿ ಮಾಡತಕ್ಕಂತ ಕೆಲಸವನ್ನ ಮಾಡ್ತದೆ. ಹಗಲೊತ್ತಲ್ಲಿ ನಿದ್ದೆ ಬರುತ್ತೆ, ಎಲ್ಲಿ ಕೂರ್ತೀರಿ ಅಲ್ಲೇ ನಿದ್ದೆ ಬರ್ತದೆ. ಈ ಒಂದು ವೀಳ್ಯದೆಲೆ ಸೇವನೆಯಿಂದಾಗಿ ಒಬೆಸಿಟಿ ಕಮ್ಮಿ ಆಗುತ್ತೆ, ವೇಟ್ ಲಾಸ್ ಆಗುತ್ತೆ. ಕಫ ಪ್ರಕೃತಿಯಿಂದನೇ ವೇಟ್ ಗೇನ್ ಆಗ್ತಾ ಇರ್ತದೆ, ಮೆದುಳು ಚುರುಕಾಗುತ್ತೆ. ಯಾರಿಗೆ ಅಗ್ನಿ ಪ್ರಖರವಾಗಿರ್ತದೆ ಅವ್ರಿಗೆ ಒಬೆಸಿಟಿ ಬರೋದೇ ಇಲ್ಲ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ತಾಂಬೂಲ ಸೇವನೆ, ವೀಳ್ಯದೆಲೆಯ ಅದ್ಭುತ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ನಮ್ಮ ಭಾರತೀಯ ಪರಂಪರೆಯಲ್ಲಿ ವೀಳ್ಯದೆಲೆ ಎಲ್ಲ ಶುಭ ಸಮಾರಂಭಗಳಲ್ಲೂ ಕೂಡ ನಾವು ಬಳಕೆ ಮಾಡ್ತೇವೆ. ಅದು ಆರೋಗ್ಯದ ಸಂಜೀವಿನಿ ಅಂತ ಹೇಳಿ ನಾ ಇವತ್ತು ತಿಳಿಸ್ತಾ ಇದ್ದೇನೆ. ನಾವು ಏನೇ ಬಳಸ್ಲಿ, ನಾವು ಪೂಜೆಗಾಗಿ ಕೊಬ್ಬರಿ ಬಳಸ್ತೇವೆ, ತೆಂಗಿನಕಾಯಿ ಹೊಡಿತೇವೆ, ಬಾಳೆಹಣ್ಣು ಉಪಯೋಗಿಸ್ತೇವೆ. ಅವೆಲ್ಲವನ್ನು ಕೂಡ ಪೂಜೆ ನೆಪದಲ್ಲಿ ನಾವು ಸೇವನೆ ಮಾಡಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳಿ ನಮ್ಮ ಹಿರಿಯರು ಒಂದು ನಮಗೆ ಆ ಒಂದು ಪದ್ಧತಿಯನ್ನು ಹಾಕಿರಬಹುದು ಅಂತ ನಾವು ಅನ್ಕೋಬೇಕಾಗ್ತದೆ. ಅದರಲ್ಲಿ ಪಾನ್ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವೀಳ್ಯದೆಲೆ, ಈ ವೀಳ್ಯದೆಲೆಯಲ್ಲಿ ಯಾವ ಗುಣಧರ್ಮ ಇದೆ, ನಮ್ಮ ಆರೋಗ್ಯದ ಮೇಲೆ ಎಂತ ಅದ್ಭುತವಾಗಿರ್ತಕ್ಕಂಥ ಪರಿಣಾಮವನ್ನು ಇದು ಬೀರ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆತ್ಮೀಯರೇ, ಈ ವೀಳ್ಯದೆಲೆಯಲ್ಲಿ ವಾತ ಮತ್ತು ಕಫನಾಶಕ ಶಕ್ತಿ ಅದ್ಭುತವಾಗಿದೆ. ವಾತ ಪ್ರಕೃತಿ ಇರೋರಿಗೆ ಮತ್ತು ಕಫ ಪ್ರಕೃತಿ ಇರೋರಿಗೆ ಇದು ಅಮೃತ ಸಮಾನವಾಗಿರ್ತದೆ. ಅದೇ ಪಿತ್ತ ಪ್ರಕೃತಿ ಇರೋರು ಇದನ್ನ ಸೇವನೆ ಮಾಡಬೇಕಂದಾಗ ಅದರ ಜೊತೆಗೆ ಕೆಲವೊಂದಿಷ್ಟು ತಂಪು ಅಂಶಗಳ ಹೊಂದಿರತಕ್ಕಂಥ ಪದಾರ್ಥಗಳನ್ನ ಸೇರಿಸಿ ಸೇವನೆ ಮಾಡಬೇಕಾಗ್ತದೆ. ವಾತದ 80 ರೋಗ, ಕಫದ 20 ರೋಗ, ಬರೋಬ್ಬರಿ ಒಂದು 100 ರೋಗಗಳ ನಿಯಂತ್ರಣವನ್ನ ಇದು ಮಾಡ್ತದೆ, ಬರದಂತೆ ತಡೀತದೆ. ಅಂತ ಅದ್ಭುತ ಶಕ್ತಿ ಇದ್ರಲ್ಲಿದೆಯಾ, ಅದು ಹೇಗೆ ಅನ್ನೋದನ್ನ ನಾವು ಆಯುರ್ವೇದ ಶಾಸ್ತ್ರದ ಪ್ರಕಾರ ನೋಡೋಣ. ನೋಡಿ, ಇದರಲ್ಲಿ ಯಾವ ರುಚಿ ಇದೆ ಅಂದ್ರೆ ಕಟು ತಿಕ್ತ ಕಷಾಯ, ಅಂದ್ರೆ ಖಾರ, ಒಗರು ಮತ್ತು ಕಹಿ, ಈ ರುಚಿಗಳಿದಾವೆ. ಈ ಖಾರ, ಒಗರು, ಕಹಿ ಈ ರುಚಿಗಳಿದಾವಲ್ಲ, ಈ 3 ರುಚಿಗಳು ನಮ್ಮ ವಾತ ದೋಷವನ್ನ ಸಮತೋಲನವಾಗಿಡ್ಲಿಕ್ಕೆ, ಪಿತ್ತ ದೋಷವನ್ನ ಸಮತೋಲನವಾಗಿಡ್ಲಿಕ್ಕೆ ಕೆಲಸ ಮಾಡ್ತವೆ. ಹಾಗೇನೆ ಇದರ ತೀಕ್ಷ್ಣ ಗುಣಧರ್ಮ ನಮ್ಮ ಶರೀರದಲ್ಲಿ ಎಲ್ಲಿನೂ ಕೂಡ ಬ್ಲಾಕೇಜ್ ಆಗದಂತೆ ಶರೀರದ ಸರ್ಕ್ಯುಲೇಟರಿ ವ್ಯವಸ್ಥೆಯನ್ನ ಸರಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತದೆ. ಹೀಗೆ ಮುಖ್ಯವಾಗಿ ಕಫ ವಿಕಾರದಿಂದ ಏನೆಲ್ಲ ಕಾಯಿಲೆಗಳು ಬರ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತು ಇದರ ಗುಣಧರ್ಮ ಉಷ್ಣವೀರ್ಯ ಗುಣಧರ್ಮ ಇದೆ. ಹಾಗಾಗಿ ಹೆಚ್ಚು ಕಫ ಪ್ರಕೃತಿ ಇರ್ತಕ್ಕಂಥವ್ರಿಗೆ ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಇದನ್ನು ಕಫದ ಸಮಸ್ಯೆಗಳಂದ್ರೆ ಎದೆಯಲ್ಲಿ ಕಫ ಕಟ್ಟೋದು, ಉಸಿರಾಟದ ಸಮಸ್ಯೆ ಆಗೋದು, ಪದೇ ಪದೇ ಕೆಮ್ಮು, ನೆಗಡಿ, ಅಲರ್ಜಿ ಬರೋದು, ಇದು ಅವಲಂಬಕ ಕಫದ ವಿಕಾರ ಆಯ್ತು. ಇನ್ನ ಕಣ್ಣಲ್ಲೂ ಕೂಡ ಸಮಸ್ಯೆ ಬರ್ತದೆ, ಪೊರೆ ಬರೋದು, ಅವೆಲ್ಲ ಆಗ್ತದೆ. ಅದಕ್ಕೆ ತರ್ಪಕ ಕಫದ ವಿಕಾರ ಅಂತ ಹೇಳ್ತಾರೆ. ಜಾಯಿಂಟ್ಸ್ ಗಳಲ್ಲಿ ತೊಂದರೆ ಉಂಟಾಗಿ ಲೂಬ್ರಿಗೇಷನ್ ಆಗದೆ ಕಟಕಟ ಶಬ್ದ ಬರ್ತದೆ, ಅದಕ್ಕೆ ಶ್ಲೇಷ್ಮಕ ಕಫದ ವಿಕಾರ ಅಂತ ಹೇಳ್ತಾರೆ. ಹೊಟ್ಟೆಯಲ್ಲಿ ಜೀರ್ಣಶಕ್ತಿ ಸರಿಯಾಗಿರೋದಿಲ್ಲ, ಅದಕ್ಕೆ ಕ್ಲೇದಕ ಕಫದ ವಿಕಾರ ಅಂತ ಹೇಳ್ತಾರೆ. ಹೀಗೆ ಕಫ ಅಂದ್ರೆ ನಾವೇನ್ ತಿಳ್ಕೊಂಡಿದ್ವಿ, ಬರೀ ನೆಗಡಿ ಬಂದಾಗ ಸೋರೋದು ಅಷ್ಟೇ ತಿಳ್ಕೊಂಡಿದ್ವಿ. ಅಲ್ಲ, ತರ್ಪಕ, ಬೋಧಕ, ಕ್ಲೇದಕ, ಅವಲಂಬಕ, ಶ್ಲೇಷ್ಮಕ ಅಂತ ಹೇಳಿ ನಮ್ಮಲ್ಲಿ 5 ಪ್ರಕಾರದ ಕಫದ ಆವರಣಗಳನ್ನ ನಾವು ದೋಷಗಳ ಒಂದು ವ್ಯವಸ್ಥೆನ ಕಾಣಬಹುದು. ಅದರಲ್ಲಿ ಬೋಧಕ ಕಫ ಮುಖ್ಯವಾಗಿ ನಮ್ಮ ಬಾಯಲ್ಲಿರ್ತಕ್ಕಂಥ ಜೀರ್ಣಾಂಗ ವ್ಯವಸ್ಥೆಯ ಆ ರಸಗಳನ್ನ ಅದು ಕ್ರಿಯಾಶೀಲಗೊಳಿಸ್ತದೆ. ನಮ್ಮ ಸಲೈವರಿ ಗ್ಲ್ಯಾಂಡ್ಸ್ ಅನ್ನ ಅದು ಕ್ರಿಯಾಶೀಲಗೊಳಿಸಿ ತಿಂದಿರುವ ಆಹಾರ ಚೆನ್ನಾಗಿ ಮೃದುವಾಗಿ ಹದವಾಗಿ ಒಳಗೆ ಹೋಗುವಂತೆ ಅದು ನೋಡ್ಕೊಳ್ತದೆ. ಹೀಗೆ ಈ ಪಂಚವಿಧ ಕಫದ ವಿಕಾರಗಳನ್ನ ಸರಿಪಡಿಸುವ, ಸಮತೋಲನಗೊಳಿಸುವ ಶಕ್ತಿಯನ್ನ ವೀಳ್ಯದೆಲೆ ಹೊಂದಿದೆ. ಹೆಚ್ಚು ಆಗಬಾರದು, ಕಮ್ಮಿನೂ ಆಗಬಾರದು. ಹಾಗೆ ಇದರಿಂದ ಏನಾಗುತ್ತೆ, ಈ ಕಫದ ವಿಕಾರದಿಂದ ಆಲಸ್ಯತನ, ತುಂಬಾ ಆಲಸ್ಯ ಹೆಚ್ಚಾಗುತ್ತೆ. ಹಗಲೊತ್ತಲ್ಲಿ ನಿದ್ದೆ ಬರುತ್ತೆ, ಎಲ್ಲಿ ಕೂರ್ತೀರಿ ಅಲ್ಲೇ ನಿದ್ದೆ ಬರ್ತದೆ. ಕಫ ವಿಕಾರ ಅದು ಸುಸ್ತು, ಏನು ಕೆಲಸ ಹೇಳಿದ್ರು ಮನಸ್ಸೇ ಬರೋದಿಲ್ಲ ಮಾಡ್ಲಿಕ್ಕೆ.
ಅಷ್ಟೊಂದು ಡಿಪ್ರೆಷನ್ ಆಗಿರ್ತಾನೆ ಮನುಷ್ಯ. ಡಿಪ್ರೆಷನ್ ಇಸ್ ಆಲ್ಸೋ ಕಫದ ತೊಂದರೆನೆ. ಯಾವುದೇ ಕೆಲಸ ಮಾಡ್ಲಿಕ್ಕೂ ಆತ ಮುಂದೆ ಬರೋದಿಲ್ಲ. ಅವನಿಗೆ ಶರೀರ ಮತ್ತು ಮನಸ್ಸು ಸ್ಪಂದನೆ ಮಾಡೋದಿಲ್ಲ, ಬಹಳ ಜಡ ಇರ್ತದೆ. ಅದು ಕಫ ವಿಕಾರದ ಕಾರಣದಿಂದಾಗಿ ಆಗಿರ್ತದೆ. ಮೂಡ್ ಸ್ವಿಂಗ್ ಆಗ್ತಾ ಇರ್ತದೆ ಪದೇ 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 ಪದೇ. ಅದು ಡಿಪ್ರೆಷನ್ ಇಂದನೂ ಆಗ್ತದೆ. ಅದಕ್ಕಾಗಿ ಇಂಥವೆಲ್ಲ ಡಿಪ್ರೆಷನ್, ದೈಹಿಕವಾಗಿರ್ತಕ್ಕಂಥ ಕ್ರಿಯಾಶಕ್ತಿಯ ಕೊರತೆ, ಆ ಒಂದು ಜಡತ್ವವನ್ನ ದೂರ ಮಾಡ್ಲಿಕ್ಕೆ ವೀಳ್ಯದೆಲೆ ಬಹಳ ಮುಖ್ಯ ಅಂತ ಹೇಳ್ಬೋದು. ಇದನ್ನ ಸೇವನೆ ಮಾಡೋದ್ರಿಂದ, ಇದನ್ನ ಹೇಗೆ ಸೇವನೆ ಮಾಡ್ಬೇಕು, ಯಾವಾಗ ಸೇವನೆ ಮಾಡ್ಬೇಕು ನಾನು ನಿಮಗೆ ಕೊನೆಗೆ ಹೇಳ್ತೇನೆ. ಒಟ್ಟಲ್ಲಿ ಸುಸ್ತು, ನಿಶಕ್ತಿ, ಆಯಾಸ, ಜಡತ್ವ ಇವೆಲ್ಲದಕ್ಕೂ ಕೂಡ ವೀಳ್ಯದೆಲೆ ಸೇವನೆ ಬಹಳ ಅದ್ಭುತ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಯಾರಿಗೆ ಬ್ಲಾಕೇಜ್ಗಳಾಗಿರ್ತವೆ, ಹಾರ್ಟಲ್ಲಿ ಬ್ಲಾಕೇಜ್ ಆಗಿರ್ಬೋದು, ಬ್ರೈನಲ್ಲಿ ಹೆಮರೇಜ್ ಆಗಿರ್ಬೋದು, ಇಂಥವೆಲ್ಲ ಬ್ಲಾಕೇಜ್ಗಳಾಗಿರ್ತಾವಲ್ಲ, ಆ ಬ್ಲಾಕೇಜ್ ಅನ್ನ ಸರಿಪಡಿಸ್ಲಿಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ ಆಯುರ್ವೇದ ಔಷಧಿಗಳ ಜೊತೆಗೆ ವೀಳ್ಯದೆಲೆ ಸೇವನೆ ಮಾಡೋದ್ರಿಂದ. ಅಥವಾ ಆಗಬಾರದು ಅಂತಿದ್ರೆ ಇದನ್ನ ನಿರಂತರವಾಗಿ ಸೇವನೆ ಮಾಡೋದ್ರಿಂದ ಅಂತ ಬ್ಲಾಕೇಜ್ಗಳೇ ಆಗದಂತೆ ನಮ್ಮ ಶರೀರ ಸುರಕ್ಷಿತವಾಗಿರ್ತದೆ. ಇನ್ನ ಇದರ ಜೊತೆಗೆ ಈ ಒಂದು ವೀಳ್ಯದೆಲೆ ಸೇವನೆಯಿಂದಾಗಿ ಒಬೆಸಿಟಿ ಕಮ್ಮಿ ಆಗುತ್ತೆ, ವೇಟ್ ಲಾಸ್ ಆಗುತ್ತೆ. ಕಫ ಪ್ರಕೃತಿಯಿಂದನೇ ವೇಟ್ ಗೇನ್ ಆಗ್ತಾ ಇರ್ತದೆ. ವೀಳ್ಯದೆಲೆ ಸೇವನೆ ಮಾಡೋದ್ರಿಂದ ವೇಟ್ ಕಮ್ಮಿ ಮಾಡ್ಬೋದು, ಯಾಕಂದ್ರೆ ಇದ್ರ ಜೀರ್ಣ ಶಕ್ತಿನ ಸರಿ ಮಾಡ್ತದೆ. ಯಾರಿಗೆ ಅಗ್ನಿ ಪ್ರಖರವಾಗಿರ್ತದೆ ಅವ್ರಿಗೆ ಒಬೆಸಿಟಿ ಬರೋದೇ ಇಲ್ಲ. ಯಾರಿಗೆ ಅಗ್ನಿ ಮಂದ ಇರ್ತದೆ ಅವರಲ್ಲಿ ತಿಂದಿರುವ ಆಹಾರ ಕೊಬ್ಬಾಗಿ ಕನ್ವರ್ಟ್ ಆಗುತ್ತೆ. ಅದೇ ಕೊಲೆಸ್ಟ್ರಾಲ್, ಅದೇ ಟ್ರೈಗ್ಲಿಸರೈಡ್, ಅದೇ LDL, ಅದೇ VLDL, ಅದೇ ಒಬೆಸಿಟಿ, ಫ್ಯಾಟ್. LDL, VLDL, ಟ್ರೈಗ್ಲಿಸರೈಡ್, ಕೊಲೆಸ್ಟ್ರಾಲ್, ಫ್ಯಾಟ್ ಅಂತ ಏನು ಕೆಟ್ಟ ಅಂಶಗಳಿದಾವಲ್ಲ, ಇವೆಲ್ಲವನ್ನೂ ಸಮತೋಲನವಾಗಿಡಲಿಕ್ಕೆ ವೀಳ್ಯದೆಲೆ ಸೇವನೆ ಅತಿ ಅದ್ಭುತವಾಗಿದೆ ಅಂತ ನಾವು ಹೇಳ್ಬೋದು. ಆಮೇಲೆ ಈ ವೀಳ್ಯದೆಲೆ ಸೇವನೆಯಿಂದಾಗಿ ಮೆದುಳು ಚುರುಕಾಗುತ್ತೆ, ಆಮೇಲೆ ರಕ್ತ ಶುದ್ಧೀಕರಣ ಆಗುತ್ತೆ, ನಮ್ಮ ವಾತ ಮತ್ತು ಪಿತ್ತ ದೋಷಗಳು ಸಮತೋಲನವಾಗಿರ್ತವೆ. ಅದರ ಜೊತೆಗೆ ಕರಳಿನಲ್ಲಿ ಇನ್ಫೆಕ್ಷನ್ಗಳು, ಬ್ಯಾಕ್ಟೀರಿಯಾಗಳು, ಕೆಟ್ಟ ಬ್ಯಾಕ್ಟೀರಿಯಾಗಳು ಅಂತ ಏನಾಗ್ತಾವಲ್ಲ, H. ಪೈಲೋರಿಯಾ ಬ್ಯಾಕ್ಟೀರಿಯಾಗಳು, ಅಂತ ಬ್ಯಾಕ್ಟೀರಿಯಾಗಳನ್ನ ಇದು ನಾಶ ಮಾಡಿ ಕರಳಿನಲ್ಲಿ ಮುಖ್ಯವಾಗಿ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಗಟ್ಟ ಬ್ಯಾಕ್ಟೀರಿಯಾಗಳನ್ನ ಇದು ಕ್ರಿಯಾಶೀಲಗೊಳಿಸುವಲ್ಲಿ ಕೆಲಸ ಮಾಡ್ತದೆ. ಅದಷ್ಟೇ ಅಲ್ಲದೆ ಇದು ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಟಾಕ್ಸಿಸಿಟಿಯನ್ನ, ಕ್ಲೀನ್ಲಿನೆಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಕರೀತಾರೆ. ಅಕ್ಯುಮುಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ಸ್ ಅ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ಕರೀತಾರೆ. ಅಂತಹ ಟಾಕ್ಸಿಸಿಟಿ, ಏನೇನೋ ಕೆಮಿಕಲ್ ಔಷಧಿಗಳನ್ನ ತಿಂದು, ಫಾಸ್ಟ್ ಫುಡ್, ಜಂಕ್ ಫುಡ್ಗಳನ್ನು ತಿಂದು ಶರೀರದೊಳಗಡೆ ಟಾಕ್ಸಿಕ್ ಅಂಶ ಜಾಸ್ತಿ ಇರ್ತದೆ. ಅಂತ ಟಾಕ್ಸಿಸಿಟಿಯನ್ನ ಕಮ್ಮಿ ಮಾಡ್ತಕ್ಕಂಥ ಪರಮ ಔಷಧಿ ಅಂದ್ರೆ ವೀಳ್ಯದೆಲೆ. ಅದಕ್ಕೆ ನಮ್ಮ ಹಿರಿಯರು ಇದನ್ನ ತಾಂಬೂಲ ಸೇವನೆ ಅಂತ ಹೇಳಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ಎಲ್ಲರೂ ಎಲೆಡಿಕೆ ಚೀಲವನ್ನ ಇಟ್ಕೊಂಡಿರ್ತಿದ್ರು ಹಿಂದೆ. ಈಗ ನಾವೇನ್ ಚೀಲ ಇಟ್ಕೊಂಡಿದ್ದೇವೆ ಅಂದ್ರೆ ಸರಾಯಿ ಚೀಲ ಇಟ್ಕೊಂಡಿದ್ದೀವಿ, ಬಿಡಿ ಸಿಗರೇಟ್ ಚೀಲ ಇಟ್ಕೊಂಡಿದ್ದೀವಿ, ಗುಟ್ಕಾ ತಂಬಾಕು ಚೀಲ ಇಟ್ಕೊಂಡಿದ್ದೀವಿ. ಇದು ನಮ್ಮ ಸಂಸ್ಕೃತಿ ಅಲ್ಲ. ನಮ್ದು ವೀಳ್ಯದೆಲೆ. ಈ ಒಂದು ವಿವಾಹದಲ್ಲೂ ಕೂಡ ವೀಳ್ಯ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಕೊಡ್ತಾರೆ. ಏನು ವಿವಾಹದಲ್ಲಿ ಗುಟ್ಕಾ ತಂಬಾಕು ಕೊಡ್ತಾರೆ ಏನು? ಪರಸ್ಪರ ವೀಳ್ಯ ವಿನಿಮಯ ಮಾಡ್ಕೊಳ್ತಾರಲ್ಲ ಮದುವೆಯಲ್ಲಿ, ಶುಭ ಸಮಾರಂಭದಲ್ಲಿ ಶುಭವಾಗಿ ಇರ್ತಕ್ಕಂಥ ಸಂಕೇತ ಅಂತಾನೆ ಮಾಡ್ಕೊತಾರೆ. ಏನ್ ಸರಾಯಿ ಬಾಟ್ಲಿ ವಿನಿಮಯ ಮಾಡ್ಕೊತಾರೆ ಅಲ್ಲ. ನಾವು ಒಳ್ಳೆ ಆಹ್ವಾನ ಕೊಡ್ಬೇಕಂದ್ರೂ ಕೂಡ ಆ ವೀಳ್ಯದೆಲೆ ಕೊಟ್ಟು, ಅಂದ್ರೆ ಒಳ್ಳೇದನ್ನ ಕೊಟ್ಟು ಅವ್ರಿಗೆ ಆಹ್ವಾನವನ್ನ ಕೊಡ್ತೇವೆ. ವಿವಾಹದ ವೀಳ್ಯ ಅಂತ ಹೇಳಿ ಕೊಡ್ತೇವೆ, ತಿಳಿತಿಲ್ರಪ್ಪ. ಅದಕ್ಕಾಗಿ ಇದು ಬಹಳ ಮುಖ್ಯ.